ಪತ್ನಿ ಹೊಡೆದ್ಲು ಅಂತ ನಟ ಧನುಷ್ ರಾಜ್ ದೂರನ್ನ ನೀಡಿದ್ದಾರೆ. ಶಿವಾಜಿ ಸುರತ್ಕಲ್ ಸಿನಿಮಾದಲ್ಲಿ ಧನುಷ್ ರಾಜ್ ನಟಿಸಿದ್ರು. ಈ ನಟ ಈಗ ಪತ್ನಿ ಅನುಮಾನಿಸಿ ಹಲ್ಲೆಯನ್ನ ಮಾಡಿದ್ದಾಳೆ ಅಂತ ದೂರನ್ನ ನೀಡಿದ್ದಾರೆ. ಧನುಷ್ ರವರ ಪತ್ನಿ ಅರ್ಷಿತಾ ವಿರುದ್ಧ ದೂರನ್ನ ನೀಡಲಾಗಿದೆ. ಗೂಂಡಾಗಳನ್ನ ಕರೆಸಿ ಹಲ್ಲೆ ಮಾಡಿ ಕೊಲ್ಲೋ ಬೆದರಿಕೆಯನ್ನ ನನ್ನ ಪತ್ನಿ ಹಾಕಿದ್ದಾಳೆ ಅಂತ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಧನುಷ್ ರಾಜ್ ಕನ್ನಡದ ನಟ. ಕನ್ನಡದ ಶಿವಾಜಿ ಸುರತ್ಕಲ್ ಸಿನಿಮಾದಲ್ಲಿ ಕೂಡ ನಟಿಸಿದ್ದು, ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈಗ ಇವರ ಪತ್ನಿ ಧನುಷ್ ರಾಜ್ ರವರಿಗೆ ಅನುಮಾನಿಸಿ ಹಲ್ಲೆ ಮಾಡಿದ್ದಾರೆ. ಗೂಂಡಾಗಳನ್ನ ಕರೆಸಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ನನ್ನನ್ನ ಕೊಲೆ ಮಾಡುವಂತಹ ಧಮಕಿಯನ್ನ ಹಾಕಿದ್ದಾರೆ ಅಂತ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಇನ್ನು ಈ ನಟ ಧನುಷ್ ರಾಜ್ ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ರು. ಅದಾದ ನಂತರ ಅವರು ಬೇರೆಯವರ ಜೊತೆ ವಿದೇಶಕ್ಕೆ ತೆರಳಿದ್ದಾಗಿ ಅವರ ಪತ್ನಿ ಅನುಮಾನಗೊಂಡಿದ್ದಾರೆ. ನಾನು ಕೆಲಸದ ನಿಮಿತ್ತ ವಿದೇಶಕ್ಕೆ ತೆರಳಿದ್ದೆ, ಆದರೆ ನನ್ನ ಪತ್ನಿ ನಾನು ಬೇರೆಯವ್ರ ಜೊತೆ ವಿದೇಶಕ್ಕೆ ಹೋಗಿದ್ದೀನಿ ಅಂತ ಅನುಮಾನಿಸಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ನಟ ಧನುಷ್ ರಾಜ್ ಆರೋಪಿಸುತ್ತಿದ್ದಾರೆ. ಗೂಂಡಾಗಳನ್ನ ಕರೆಸಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಅಷ್ಟೇ ಅಲ್ಲ ನನ್ನನ್ನ ಕೊಲ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ಆರೋಪಿಸಿದ್ದು, ಪತ್ನಿಯ ಕಾಟವನ್ನ ತಾಳಲಾರದೆ ದೂರನ್ನ ದಾಖಲಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಪತ್ನಿ ಹೊಡೆಯೋ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಏನ್ ಅನುಮಾನ ಇತ್ತು? ಗಂಡ ಹೆಂಡತಿ ಮಧ್ಯೆ ಮುಂಚೆಯಿಂದನೂ ಭಿನ್ನಾಭಿಪ್ರಾಯ ಇತ್ತಾ, ಹೇಗೆ? ಪ್ರತೀಕ್ಷಾ, ಇಲ್ಲಿ ಧನುಷ್ ರಾಜ್ ಏನಿದ್ದಾನೆ, ಈತ ಸೀರಿಯಲ್ ನಟ, ಜೊತೆಗೆ ಶಿವಾಜಿ ಸುರತ್ಕಲ್ ಚಿತ್ರದಲ್ಲೂ ಕೂಡ ಸಹ ನಟನಾಗಿ ಈತ ಆಕ್ಟ್ ಅನ್ನ ಮಾಡಿರ್ತಾನೆ. ಜೊತೆಗೆ ಸಾಕಷ್ಟು ಈ ಶಾರ್ಟ್ ಮೂವೀಸ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಮೂವೀಸ್ ಗಳನ್ನ ಕೂಡ ಈತ ಶೂಟ್ ಮಾಡ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ವಿದೇಶಕ್ಕೆ ಈತ ಡಿಸೆಂಬರ್ ತಿಂಗಳಲ್ಲಿ ವಿದೇಶಕ್ಕೆ ತೆರಳಿರ್ತಾನೆ. ವಿದೇಶಕ್ಕೆ ತೆರಳಿ ವಾಪಸ್ ಬಂದಂತ ಸಂದರ್ಭದಲ್ಲಿ ಈತ ವಿದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ಪತ್ನಿಗೆ ಯಾವುದೇ ರೀತಿಯ ಮಾಹಿತಿಯನ್ನ ಕೊಟ್ಟಿರೋದಿಲ್ಲ. ಇದರಿಂದ ಅನುಮಾನಗೊಂಡಂತ ಧನುಷ್ ರಾಜ್ ಪತ್ನಿ ಏಕಾಏಕಿ ಮನೆಗೆ ಬಂದು, ಅಂದ್ರೆ ಒಂದೇ ಏರಿಯಾದಲ್ಲಿ ಇಬ್ರು ಮನೆ ಕೂಡ ಇರೋದ್ರಿಂದ, ಅಂದ್ರೆ ಹರ್ಷಿತಾ ಅವರ ಪೋಷಕರ ಮನೆ ಕೂಡ ಇದೆ, ಜೊತೆಗೆ ಧನುಷ್ ರಾಜ್ ಮನೆ ಕೂಡ ಇರೋದ್ರಿಂದ ಅಲ್ಲಿಗೆ ಬಂದು ಏಕಾಏಕಿ ಆತನನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ವಿದೇಶಕ್ಕೆ ನೀನು ಯಾರ ಜೊತೆಯಲ್ಲಿ ಹೋಗಿದ್ದೆ, ಅಂದ್ರೆ ಯಾವ್ಯಾವ ಹುಡುಗಿರ ಜೊತೆ ನೀನು ಓಡಾಡ್ತಾ ಇದೀಯಾ, ಜೊತೆಗೆ ನನಗೆ ವಿದೇಶಕ್ಕೆ ಹೋಗೋದಕ್ಕೆ ಸಂಬಂಧಪಟ್ಟಂತೆ ನೀನು ನನಗೆ ಮಾಹಿತಿನೇ ಕೊಟ್ಟಿಲ್ಲ ಅಥವಾ ನನಗೆ ಹೇಳಿ ಹೋಗಿಲ್ಲ, ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ಹೇಳಿ ಮಹಿಳೆಯರ ಜೊತೆ ಅಥವಾ ಯುವತಿಯರ ಜೊತೆಯಲ್ಲಿ ನೀನು ವಿದೇಶಕ್ಕೆ ಹೋಗಿದ್ದೆ ಅಂತ ಅನುಮಾನ ಪಟ್ಟು ಏಕಾಏಕಿ ಆತನ ಮನೆಯಲ್ಲಿ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆ ಮಾಡಿದ ಬಳಿಕ ಸಾಕಷ್ಟು ಜನ ಗೂಂಡಾಗಳನ್ನ ಕೂಡ ಕರೆಸಿ ಪ್ರಾಣ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಖುದ್ದು ಅರ್ಪಿತಾ ಏನಿದ್ದಾರೆ, ಅವರೇ ಬಾತ್ರೂಮ್ ನ ಒಂದು ಕಿಟಕಿ ಗಾಜಿಗೆ ಕೈಯನ್ನ ಹೊಡ್ಕೊಂಡು ನನ್ನ ಗಂಡ ಹಲ್ಲೆ ಮಾಡ್ದ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿ ಸದ್ಯ ಈಗಾಗಲೇ ಧನುಷ್ ರಾಜ್ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಈಗ ದೂರನ್ನ ದಾಖಲಿಸಿ ಆಕೆಯ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಈಗ ಪೊಲೀಸರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಸಂದೇಶ್ ಡೀಟೇಲ್ಸ್ಗೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಧನುಷ್ ರಾಜ್ ನಮ್ಮ ನ್ಯೂಸ್ ಫಸ್ಟ್ ನ ರಿಪೋರ್ಟರ್ ಜೊತೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ಅನ್ನೋದನ್ನ ಕೇಳೋಣ ಬನ್ನಿ. ಒಂದು ಅವ್ರಿಗೆ ಈಗ ನಾನು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಅನುಮಾನ ಅದು ಇದ್ದಿದ್ದೆ ಕಾಮನ್. ಓಕೆ. ಸೊ ಈ ತರ ಒಂದು ಅನುಮಾನದಲ್ಲಿ ಅವರು, ನಾನು ಈಗ ಕಂಟೆಂಟ್ ಎಲ್ಲ ಮಾಡ್ತಿರ್ತೀನಿ, ಇನ್ಫ್ಲೂಯೆನ್ಸ್ ಎಲ್ಲ ಮಾಡ್ತಿರ್ತೀನಲ್ವಾ. ಹೌದು. ಸೊ ಅವ್ರಿಗೆ ಎಲ್ಲಾನು ಅನುಮಾನದ ರೀತಿಯಲ್ಲಿ ಮಾಮೂಲಿ ಮನೇಲಿ ಸಣ್ಣ ಪುಟ್ಟ ಗಲಾಟೆಗಳು. ಓಕೆ. ಇಲ್ಲ ಅದ್ರಲ್ಲಿ ಏನಂತಂದ್ರೆ ಅಲ್ಲಿ ಶೂಟ್ ಇತ್ತು. ಓಕೆ. ಲೈಕ್ ಅಲ್ಲಿ ಪ್ರಮೋಷನ್ ಶೂಟ್ ಇತ್ತು. ಓಕೆ. ಸೊ ಹಾಗಾಗಿ ಹೋದಾಗ ನೆಕ್ಸ್ಟ್ ಇನ್ನೊಂದು ಯಾವ್ದೋ ಒಂದು ಶೂಟ್ ಎಲ್ಲ ಇದಾವೆ. ಓಕೆ. ಸೊ ರೆಸಾರ್ಟ್ ಶೂಟ್ಸ್ ಇದೆಲ್ಲ. ಓಕೆ. ಈಗ ನಾನು ಅದೇ ಧೀರಾಜ್ ಅಂತ ಸ್ಟಾರ್ಟ್ ಮಾಡಿದೀನಿ ಕ್ರಿಯೇಷನ್ಸ್. ಸೊ ಅದ್ರಲ್ಲಿ ಆಡ್ಸ್ ಎಲ್ಲ ಬರ್ತಿರುತ್ತೆ. ಓಕೆ. ಸೊ ಹಾಗಾಗಿ ಅವ್ರಿಗೆ ಈ ತರ ಒಂದಷ್ಟು ಲೈಕ್ ಏನಂದ್ರೆ ನಮ್ಮ ಮೇಲೆ ಅಲಿಗೇಷನ್ಗಳು, ನೀವು ಇಂಡಸ್ಟ್ರಿ ಅವ್ರು ಹಿಂಗೆ ಹಂಗೆ ಅಂತ ಮಾಮೂಲಿ ಅದು ಬರುತ್ತಲ್ಲ. ಹೌದು ಹೌದು ಥಾಟ್ಸ್. ಹೌದು. ಅಂದ್ರೆ ಹುಡ್ಗಿರ್ ಜೊತೆ ಹೋಗಿದ್ರಿ ಅನ್ನೋ ಒಂದು ಡೌಟ್. ಅಂದ್ರೆ ಇಲ್ಲ, ಈಗ ಹೋಗಿರೋದೇ ನಾವು ಇನ್ಫ್ಲೂಯೆನ್ಸರ್ ಜೊತೆ, ಆರ್ಟಿಸ್ಟ್ ಜೊತೆನೆ. ಓಕೆ ಓಕೆ. ಸೊ ಹಾಗಾಗಿ ಅದು ಅವ್ರಿಗೆ ಆ ತರದಿರುತ್ತೆ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಅವರೆಲ್ಲ ಬಗೆಹರಿದಿದೆ. ಅದೇ ಅವ್ರದ್ದು ಮಾಮೂಲಿ ಅದು ಅವರು ಬೆದರಿಕೆ ಹಾಕಿರೋದು. ಅಂದ್ರೆ ಸೊ ಎದುರಿಸೋದಕ್ಕೆ ನಮ್ನ ಟು ಮೇಕ್ ಮೀ ಲೈಕ್ ಏನಾದ್ರು
ಏನಂತಾರೆ, ಏನ್ ಹೇಳೋದು, ಮಾಡ್ಬಿಡ್ತೀನಿ ಹಂಗೆ ಅನ್ನೋ ತರ. ಹಾ 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 ಹಾ. ಅಂದ್ರೆ ಹಲ್ಲೆ ಮಾಡಿದ್ರ ಅವಾಗ? ಹಾ, ಅಲ್ಲೇ ಅದು ಆಗಿದೆ. ಓಕೆ. ಸೊ ಅದಾಗಿದ್ರು, ಬಟ್ ಈಗ ಅವರು ಹೀಟ್ ಆಫ್ ದ ಮೂಮೆಂಟ್ ಅಲ್ಲೆಲ್ಲ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.